ನೀವು ಕೋಲಾರಿಗೆ ಯಾವ ಥರ ಮೆಸೇಜ್ ಏನು ಹೊಸ ನೀವು ಕೋಲಾರ ಇಲ್ಲಿ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಅದು ಕೋಲಾರ ಡಿಸ್ಟ್ರಿಕ್ಟಿನಲ್ಲಿ ಒಂದು ಮೀಟಿಂಗು ಮಾಡಿದ್ದೀವಿ. ಹಾಗೆ ದಿಸ್ ಇಸ್ ಜನರಲ್ ಅಲ್ಲಿ ಜನ ತುಂಬ ಬಂದಿದ್ದರು, ನಮಗೂ ಖುಷಿಯಾಯಿತು. ಬಟ್ ನಮ್ಮದು ಮೇನ್ ಏನಂದರೆ ನಾವು ಇಲ್ಲಿ ಮಾನವ ಹಕ್ಕುಗಳು ಏನು ಅನ್ನೋದು ಜನಗಳಿಗೆ ತಿಳಿಸ್ಬೇಕು. ಅದು ಜನಗಳಿಗೆ ಗೊತ್ತಾದರೆ ಅವರು ಅದರ ಉಪಯೋಗ ಮಾಡಿಕೊಂಡ್ರೆ ಅವರಿಗೆ ಎಷ್ಟು ಕಾನೂನು ಪ್ರಕಾರವಾಗಿ ಹೆಲ್ಪ್ ಆಗುತ್ತೆ. ಈ ಹಾಸ್ಪಿಟಲ್ಸ್ನಲ್ಲಿ ಎಲ್ಲ ಡಿಸ್ಚಾರ್ಜ್ಗೆ ಲಕ್ಷಗಳ ಬಿಲ್ಗಳು ಹಾಕ್ತಾರೆ. ಆವಾಗ ನೀವು ಹೋಗಿ ಅಲ್ಲಿ ಕೇಳ್ಬೋದು, ಇವರಿಗೆ ಇಷ್ಟು ಕೊಟ್ಟು ಬಜೆಟ್ ಕೊಡೋಕ್ಕೆ ತಾಕತ್ತಿಲ್ಲ. ಆವಾಗ ಅಲ್ಲೇ ಏನಾದರೂ ಸರಿ ನಿಮಗೆ ಕಮ್ಮಿ ಮಾಡ್ತಾರೆ ಬೇಕಾದವರಿಗೆ. ಆಮೇಲೆ ಪೊಲೀಸು ಯಾರೋ ಬಂದು ಸಾಹೇಬರು ಕಡಿತಾರೆ ಬಾ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಏನಕ್ಕೆ ಕಡಿತಾವ್ರೆ ಅಂತ ಕೇಳೋ ತಾಕತ್ತು ನಿಮಗಿದೆ, ಅದು ಉಪಯೋಗಿಸಿ. ಯಾವ ಪೊಲೀಸ್ಗೂ ಅಧಿಕಾರ ಇಲ್ಲ ಹೋಗಿ ಯಾರಾದರೂ ಮನೆ ಒಳಗಡೆ ಹೋಗಿ ನಿಂತ್ಕೊಂಡು ಬರೋಕ. ಆಮೇಲೆ ಡೋರ್ ಆಚೆ ನಿಂತ್ಕೋಬೇಕು ಪೊಲೀಸ್, ಏನಾದರೂ ಅಲ್ಲಿ ಕೆಲಸ ಮಾಡಬೇಕು ಕೇಳಬೇಕಾಗಿದ್ರೆ. ಬಟ್ ಅರೆಸ್ಟ್ ಮಾಡಿ ಅವ್ರಿಗೆ ಜೊತೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಜಡ್ಜ್ನಿಂದ ವಾರಂಟಿನಿಂದ ಸಿಗಬೇಕು ಅವರಿಗೆ ಪೊಲೀಸ್. ಆವಾಗ ನೀವು ಎಲ್ಲಿದ್ರು ಅವರು ಅರೆಸ್ಟ್ ಮಾಡ್ಬೋದು. ಅಷ್ಟೇ ಹೊರತು ಯಾರೋ ಕಂಪ್ಲೇಂಟ್ ಕೊಡ್ತವ್ರೆ ಸಾಹೇಬರು ಕರೀತಾರೆ ಬಾ ಅಂದರೆ ನನ್ನ ಟೈಮ್ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳೋ ತಾಕತ್ತು ನಿಮಗೆ ಅಧಿಕಾರ ಐತೆ, ಅದನ್ನು ಉಪಯೋಗಿಸಿ. ಎಜುಕೇಷನ್ ಬಗ್ಗೆ ಸೊ ನಮಗೆ ಮಕ್ಕಳಿಂದ ಫಸ್ಟು ಎಜುಕೇಷನ್ಸು ಕಲಿಬೇಕು. ಅವರು ಮಕ್ಕಳು ಚಿಕ್ಕ ಮಕ್ಕಳು, ಬಟ್ ಕೆಲವೊಂದು ಅವ್ರಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹೀಗೆ 3-4 ಕ್ಲಾಸ್ ಓದಿಸ್ತಾರೆ ಅಷ್ಟೇ. ಆಮೇಲೆ ಅವ್ರಿಗೆ ಕೆಲಸಗಳಿಗೆ ಅದಕ್ಕೆ ಬಿಡ್ತಾರೆ. ಅದೆಲ್ಲ ಮಾಡಬಾರ್ದು. ಅದು ಕಾನೂನು ಪ್ರಕಾರವಾಗಿ ನೇರ. ಅದು ಮಕ್ಕಳಿಗೆ ತಗೊಂಡೋಗಿ ಕೆಲಸಗಳನ್ನು ಬಿಟ್ಟೋದು ಅದು ಅಫೆನ್ಸ್, ಅದು ಮಾಡಬಾರ್ದು. ಆಮೇಲೆ ಮಾನವ ಹಕ್ಕುಗಳಿಂದ ನಿಮ್ಮ ಮಕ್ಕಳಿಗೆ ಫಸ್ಟು ಓದಿಸಿ SLCವರೆಗೂ 10th ಕ್ಲಾಸು ಅದು ಮಸ್ಟ್ ಆ್ಯಂಡ್ ಶುಡ್. ಅದು ಆಮೇಲೆ ನಿಮಗೆ ಏನಾದರೂ ಅದರೊಳಗಡೆ ಕೋರ್ಸ್ ಸಿಕ್ಕಂದರೆ ಅದನ್ನು ಕೊಡಿ. ಆದರೆ ಆ ಚಿಕ್ಕ ಮಕ್ಕಳಿಂದ ನಾವು ಸಾಲ ಧರ್ಮ ತಗೊಂಡು ಮಂತ್ಲಿ ಅಥವಾ ವೀಕ್ಲಿ